ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಲಿಪಿ ಯಾಕಪ್ಪ ಈ ಥರ ಹಠ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ? ನಾವು ಹೋಟೆಲ್ಗೆ ಅಂತ ಹೊರಟಿದ್ವಿ. ಲಿಪಿ ನಾನೇನೋ ಒಂದು ಬರಿಬೇಕು ಕಲರಿಂಗ್ ಮಾಡಬೇಕು ಅಂತ ಹಠ ಮಾಡ್ತಾ ಇದ್ಲು. ಸರಿ ಬಾ ಮಗಳೇ ಅಂತ ಹೇಳಿ ಎತ್ಕೊಂಡು ಬಂದಿದ್ದಕ್ಕೆ ಆ ಥರ ಕುಣ್ಕೊಂಡು ಅಳ್ತಾ ಇದ್ಲು. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದಾಗ ಕೆಲವ್ರು ಕೇಳಿದ್ರಿ. ಆ್ಯಂಡ್ ನನಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಖುಷಿಯಾಗಿರೋ ವಿಷಯ ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನನಗೆ 100K ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನಿಮ್ಮ ಎಲ್ಲರ ಸಹಕಾರ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತು ಅದಕ್ಕೆ ಒಂದು ಕೇಕ್ನ ಕಟ್ ಮಾಡೋಣ, ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಸನ್ ಅವ್ರದ್ದೇ ಒಂದು ಪೇಜ್ ಇದೆ, ಕೇಕ್ ಪೇಸ್ಟಲ್ ಬೈ ಹಾಸನ್ ಅಂತ ಹೇಳಿ. ಅವ್ರ ಹತ್ರ ನಾನು ಕಸ್ಟಮೈಸ್ಡ್ ಆಗಿ ಕೇಕ್ನ ಮಾಡಿಸ್ಕೊಂಡಿದ್ದೆ. ಕೇಕ್ನ ನೀವೇ ನೋಡ್ಬೋದು. ಅವರು ಮಾಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟ್ ಥರ ಮಾಡಿಕೊಟ್ಟಿದ್ರು. ಶ್ರೂ ಮತ್ತು ಲಿಪಿ ಅನ್ನೋ ಥರ ಕೇಕ್ ತುಂಬಾ ಚೆನ್ನಾಗಿತ್ತು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಚೆಕ್ ಮಾಡಿ. ಮತ್ತು ನನ್ನ ಬರ್ಡೇ ದಿನ ನಾವು ವರುಣ್ ಮ್ಯಾನ್ಷನ್ ಹೋಟೆಲ್ಗೆ ಹೋಗಿದ್ವಿ. ಆವತ್ತು ನನಗೆ ಎಲ್ಲರೂ ಟ್ರೀಟ್ ಮಾಡೋದ್ರಲ್ಲೇ ನಾನು ಬ್ಯುಸಿಯಾಗಿಬಿಟ್ಟಿದ್ದೆ ಅಂತ ಹೇಳಿ ನನಗೆ ಅಲ್ಲಿ ಅಷ್ಟು ನೀಟಾಗಿ ಊಟ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಊಟ ತುಂಬಾ ರುಚಿಯಾಗಿತ್ತು ಅಂತ ಎಲ್ಲರೂ ಹೇಳ್ತಾಯಿದ್ರು. ನಾನು ಕೂಡ ಕೆಲವೊಂದು ಡಿಶಸ್ನ ಮಾತ್ರ ಟೇಸ್ಟ್ ಮಾಡಿದ್ದೆ. ಹಾಗಾಗಿ ಇವತ್ತು ಆರಾಮಾಗಿ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ ಅದೇ ಹೋಟೆಲ್ಗೆ ವಿಸಿಟ್ ಮಾಡಿದ್ವಿ. ಊಟ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಫುಲ್ ಒಂದು ವ್ಯಾಲ್ಯೂಬಲ್ ಟೈಮ್ನ ಮಾತಾಡಿಕೊಂಡು ಕಳೆದು ಎಲ್ಲರೂ ಕೂಡ ಮನೆಗೆ ಹೊರಟ್ವಿ. ಲಿಪಿಗೆ ಸಾಮಾನ್ಯವಾಗಿ ನಾನು ಡೈಲಿ ಮನೇಲಿದ್ದಾಗ 8 o'clock ಮಲಗಿಸ್ಬಿಡ್ತೀನಿ, ಮ್ಯಾಕ್ಸಿಮಮ್ ಅಂದರೆ 8:30. ಬಟ್ ಅವತ್ತು ಹೋಟೆಲಿಗೆ ಹೋದಾಗ ಲೇಟ್ ಆಯಿತು ಅಂತ ಹೇಳಿ ಅವಳು 9 o'clock ತನಕ ವೆಯ್ಟ್ ಮಾಡಿದ್ಲು ಊಟ ಎಲ್ಲ ಮಾಡಿಕೊಂಡು. ಅವಳಿಗೂ ಕೂಡ ನಿದ್ದೆನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಪಾಪ ಸೋಫಾ ಮೇಲೆ ಮಲ್ಕೊಂಡ್ಬಿಟ್ಲು. ನಾವು ಸ್ವಲ್ಪ ಬೇಗ ಊಟ ಎಲ್ಲ ಮುಗಿಸ್ಕೊಂಡು ಅವಳನ್ನ ಕೂಡ ಎತ್ಕೊಂಡು ಅಲ್ಲಿಂದ ಹೊರಟ್ವಿ. ನಿಮ್ಗೇನಾದರೂ ಕೇಕ್ ಮತ್ತು ಹೋಟೆಲ್ದು ಡೀಟೇಲ್ಸ್ ಬೇಕು ಅಂದರೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟ್ ಡೇ ನಾನು ನನ್ನ ಕೂದಲನ್ನ ಸ್ವಲ್ಪ ಡ್ರೈ ಮಾಡ್ಕೋಬೇಕಿತ್ತು ಅಂತ ಹೇಳಿ ನಾನಿಲ್ಲಿ ಅಗ್ಯಾರೋ ಪ್ರೋ ಹೇರ್ ಡ್ರೈಯರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಹೇರ್ ಡ್ರೈಯರ್ಗೆ 3 ಟೈಪ್ಸ್ ಆಫ್ ಬಟನ್ಸ್ನ ಕೊಟ್ಟಿರ್ತಾರೆ. ಯಾವ ಥರ ಸೆಟ್ಟಿಂಗ್ಸ್ ಬೇಕು ಅಂತ ಅಂದರೆ ಹೈ ಮತ್ತು ಲೋ ಸ್ಪೀಡಲ್ಲಿ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಹೀಟು ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಮೀಡಿಯಮ್ ಅಥವಾ ಹೈ ಮತ್ತು ನಾರ್ಮಲ್ ಹೀಟು, ಆ ಥರ 2 ಬಟನ್ಸ್ನ ಕೊಟ್ಟಿರ್ತಾರೆ. ಹಾಗೆಯೇ ಇದರಲ್ಲಿ 3 ಟೂಲ್ಸ್ನ ಕೂಡ ಕೊಟ್ಟಿದ್ದಾರೆ. ಒಂದು ಈ ಥರ ಕೂಮ್ ಥರ ಇರುತ್ತೆ, ಇನ್ನೊಂದು ಕರ್ಲಿ ಹೇರ್ಸ್ ಯಾರ್ದಿರುತ್ತೆ ಅವರಿಗೆ ಡ್ರೈ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ಸರಿ ಅಂತ ಹೇಳಿ ನಾನು ಕೂಡ ಈ ಒಂದು ಹೇರ್ ಡ್ರೈಯರ್ನ ಯೂಸ್ ಮಾಡಿಕೊಂಡು ಹೇರ್ನ ಡ್ರೈ ಮಾಡ್ಕೊಬೋದಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೆ ಹೇಗಿದೆ ಅಂತ ಹೇಳಿ. ಈ ಒಂದು ಹೇರ್ ಡ್ರೈಯರು 2000 ವ್ಯಾಟ್ ಆಗಿರುತ್ತೆ ಮತ್ತು 2 years ವಾರಂಟಿನ ಕೂಡ ಕೊಟ್ಟಿರ್ತಾರೆ. ಬಟ್ ಇದನ್ನು ನಾವು ಫ್ರೀಕ್ವೆಂಟಾಗಿ ಯೂಸ್ ಮಾಡಬಾರ್ದು ಅಷ್ಟೇ. ಮತ್ತು ಇದ್ರ ಜೊತೆಗೆ ಕೊಟ್ಟಿರುವಂತಹ ಇನ್ನೊಂದು ಟೂಲ್ಸ್ ಏನಿದೆ, ಕೂಮ್ ಥರ ಇದೆ ನೋಡಿ. ಈ ಥರ ಸ್ವಲ್ಪ ಸೆಮಿ ವೆಟ್ ಇರಬೇಕು ಕೂದಲು ನಾವು ಇದನ್ನು ಡ್ರೈ ಮಾಡುವಾಗ. ಈ ಥರ ನಾವು ಅದನ್ನು ಕೂಮಲ್ಲಿ ಈ ಥರ ಕೂಮ್ ಮಾಡ್ಕೊಂಡು ಬಂದರೆ ಕೂದಲು ಕೂಡ ಇದರಲ್ಲಿ ಸ್ಟ್ರೈಟ್ ಆಗುತ್ತೆ, ಹಾಗೆಯೇ ಡ್ರೈ ಕೂಡ ಆಗುತ್ತೆ. ನೀವೇ ನೋಡ್ಬೋದು ರಿಸಲ್ಟ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು. ಸರಿ ಅಂತ ಹೇಳಿ ಅವ್ರು ಕೊಟ್ಟಿರೋಂತಹ 3 ಟೂಲ್ಸ್ನ ಯೂಸ್ ಮಾಡಿಕೊಂಡು ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಈ ಥರ ಕೂಮಲ್ಲಿ ಇನ್ನೊಂದು ಕೊಟ್ಟಿರುವಂತಹ ಟೂಲ್ನ ಹಾಕ್ಕೊಂಡು ಆ ಥರ ಕೂಮಲ್ಲಿ ನಾವೀಗ ಮೇಲ್ಗಡೆಯಿಂದ ಈ ಥರ ಕೆಳಗಡೆ ತನಕ ಕೂಮ್ನ ತೊಗೊಂಡು ಬಂದು ಅದ್ರ ಜೊತೆನೇ ಡ್ರೈಯರ್ನ ತೊಗೊಂಡು ಬಂದರೆ ಕೂದಲು ಕೂಡ ಸ್ಟ್ರೈಟ್ ಆಗುತ್ತೆ. ಈ ಒಂದು ಟೂಲ್ ಏನು ಕೊಟ್ಟಿದ್ದಾರೆ ಇದನ್ನು ನಾವು ಕರ್ಲಿ ಹೇರ್ ಇರುತ್ತೆ ಅಲ್ವಾ, ಆ ಒಂದು ಕರ್ಲಿ ಹೇರ್ಸ್ ಅವರಿಗೆ ಡ್ರೈ ಮಾಡಲಿಕ್ಕೆ ಈ ಒಂದು ಟೂಲ್ ಹೆಲ್ಪ್ ಆಗುತ್ತೆ. ಬಟ್ ನಂದು ಸ್ಟ್ರೈಟ್ ಹೇರ್ ಆಗಿರೋದ್ರಿಂದ ಇದರಿಂದ ನನಗೆ ಯಾವುದೇ ರೀತಿ ಹೆಲ್ಪ್ಫುಲ್ ಆಗಲಿಲ್ಲ. ಸರಿ ಅಂತ ಹೇಳಿ ಹೊಸ ತೊಗೊಂಡಿರೋಂಥ ಅಗಾರೋ ಪ್ರೋ ಹೇರ್ ಡ್ರೈಯರ್ನ ನಾನು ಟ್ರೈ ಮಾಡಿ ಆದಮೇಲೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಆ ಒಂದು ಕೆಲಸನ ಕೂಡ ಮುಗಿಸ್ಕೊಳ್ತಾ ಇದ್ದೆ. ಬಟ್ ಆ ಒಂದು ಪಾಟಲ್ಲಿ ಸ್ವಲ್ಪ ನೀರೇನೋ ಲೀಕ್ ಆಗ್ತಾ ಇತ್ತು ಅಂತ ಅಂದ್ಕೊಂಡು ಪ್ಲೇಟ್ನ ತೆಗೆದು ಕ್ಲೀನ್ ಮಾಡಿದೆ. ಬಟ್ ಅದು ನೀರು ಲೀಕ್ ಆಗಿರಲಿಲ್ಲ. ನನ್ನ ಮಗಳು ತೊಗೊಂಡು ಬಂದು ಯಾವಾಗಲೂ ಲೋಟದಲ್ಲಿ ನೀರನ್ನ ಹಾಕ್ಬಿಟ್ಟಿದ್ದಾಳೆ ಅನಿಸುತ್ತೆ. ಬಟ್ ನಾವು ವೀಕ್ಲಿ ಒಂದ್ಸತಿ ಈ ಥರ ತೆಗೆದು ನೀರನ್ನ ಚೇಂಜ್ ಮಾಡಿ ಆ ಗಿಡದಲ್ಲಿ ಇರುವಂಥ ಎಲೆಗಳನ್ನೆಲ್ಲ ನಾವು ನೀಟಾಗಿ ವಾಶ್ ಮಾಡಿಕೊಂಡು ಅದರ ರೂಟ್ಸ್ನ ಕೂಡ ನೀಟಾಗಿ ವಾಶ್ ಮಾಡಿ ನಾವು ಆವಾಗವಾಗ ಚೇಂಜ್ ಮಾಡಿ ಈ ಥರ ನೀರನ್ನ ಫಿಲ್ ಮಾಡಿ ಫ್ರೆಶ್ ವಾಟರ್ನ ಹಾಕ್ತಾಯಿದ್ರೆ ಗಿಡಗಳು ಕೂಡ ನೋಡೋಕ್ಕೆ ಫ್ರೆಶ್ ಆಗಿರುತ್ತೆ ಮತ್ತು ಚೆನ್ನಾಗಿ ಗ್ರೋ ಆಗುತ್ತೆ. ಕೆಲವೊಂದು ಸತಿ ಹಣ್ಣಾಗಿರುವಂತಹ ಲೀಫ್ ಏನಿರುತ್ತೆ, ಎಲೆಗಳು ಬಾಡೋಗಿರುತ್ತೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಒಂದು ಸೀಸರಿಂದ ಕಟ್ ಮಾಡಿ ಹಾಕ್ಕೊಂಡ್ರೆ ನೀವು ಈ ಥರ ವಾಟರಲ್ಲಿ ಹಾಕುವಂತಹ ಪ್ಲಾಂಟ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಅನ್ಸೋದೇನೆಂದರೆ ವಾಟರಲ್ಲಿರುವಂತಹ ಪ್ಲಾಂಟ್ಸ್ ಮೇಂಟೆನೆನ್ಸೇ ತುಂಬಾ ಈಸಿ ಅಂತ ನನಗೆ ಫೀಲ್ ಆಯಿತು.
ಮತ್ತು ನಾನು ಹೇಳೋದನ್ನ ಮರೆತೆ, ಏರ್ ಡ್ರೈಯರ್ ಏನಿದೆ ಅದನ್ನು ಖಂಡಿತವಾಗ್ಲೂ ಯಾವಾಗಲೂ ಯೂಸ್ ಮಾಡಬೇಡಿ. ಯಾವುದಾದ್ರೂ ಅರ್ಜೆನ್ಸಿ ಟೈಮಲ್ಲಿ ಏನಿರುತ್ತೆ ಅಂತಹ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಯಾವಾಗಲೂ ಯೂಸ್ ಮಾಡ್ತಾಯಿದ್ರೆ ಹೇರ್ ಫಾಲ್ ಆಗುವಂಥದ್ದು, ಹೇರ್ ತುಂಬ ಡ್ರೈ ಆಗುವಂಥದ್ದು, ಆ ಥರದ್ದೆಲ್ಲ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಕೂಡ ಯಾವಾಗಲಾದರೂ ಎಮರ್ಜೆನ್ಸಿ ಇರೋಂತಹ ಟೈಮಲ್ಲೇ ಮಾತ್ರ ಯೂಸ್ ಮಾಡ್ತೀನಿ. ಆ್ಯಂಡ್ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ಪೂಜೆ ಮಾಡೋಕ್ಕಾಗಿರಲಿಲ್ಲ ಅಂತ ಹೇಳಿ ಸಂಜೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಅಂತ ಹೇಳಿ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು ಅಂತ ಹೇಳಿ ದಾಸವಾಳದ ಹೂನ ಹಾಕ್ಕೊಂಡಿದ್ದೆ. ಬಟ್ ಮುಂಚೆ ಎಲ್ಲ ನಾವು ಈ ಮನೆಗೆ ಶಿಫ್ಟ್ ಆದಾಗ ಅಮ್ಮನೇ ಕೊಟ್ಟು ಕಳಿಸ್ತಾ ಇದ್ರು ಪೂಜೆಗೆ ಹೂವನ್ನ. ಬಟ್ ಒಂದೊಂದು ದಿನ ಮಿಸ್ ಆಗ್ತಾ ಇತ್ತು. ಆವಾಗ ಏನಪ್ಪ ಪೂಜೆಗೆ ಮಾಡೋದು ಆಲ್ಟರ್ನೇಟಿವ್ ಅಂತ ಇದ್ದಾಗ ನಾನು ಪ್ಲ್ಯಾನ್ ಮಾಡಿ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ವಾ, ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿಸಿ ನರ್ಸರಿಯಿಂದ ಕೆಲವೊಂದು ಕಲರ್ಸ್ ದಾಸವಾಳನ ತೊಗೊಂಡು ಬಂದು ಹಾಕಿದ್ದೆ. ಇವಾಗ ಮಳೆಗಾಲ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಹೂನು ಕೂಡ ಬಿಡ್ತಾ ಇದೆ, ಮತ್ತು ದಿನನಿತ್ಯ ನಮಗೆ ಪೂಜೆಗೂ ಕೂಡ ತುಂಬ ಚೆನ್ನಾಗಿ ಹೂ ಸಿಗ್ತಾ ಇದೆ. ಎಲ್ರ ಮನೇಲೂ ಸೇಮ್ ರುಟೀನೇ ಇರುತ್ತೆ ಅಲ್ವಾ, ನಮ್ಮ ಮನೇಲೂ ಕೂಡ ಅದೇ ಥರ ಡೈಲಿ ರುಟೀನ್ಸ್ ಇರುತ್ತೆ. ಹಾಗಾಗಿ ಡೈಲಿ ವ್ಲಾಗ್ಸ್ನ ನಾನು ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಟ್ರೈ ಮಾಡ್ತಿರ್ತೀನಿ. ಆದರೂ ಕೂಡ ಕೆಲವೊಂದು ಸತಿ ಏನು ಶೂಟ್ ಮಾಡ್ಕೊಬೇಕು ಅನ್ನೋದೇ ಐಡಿಯಾ ಗೊತ್ತಾಗ್ತಿರಲ್ಲ. ಇದು ಕ್ರೋಟಾನ್ ಗಿಡ. ನಾನು ನಮ್ಮನೆ ಸುತ್ತ ಕಾಂಪೌಂಡ್ ಇದೆ ಆಯಿತಾ, ಚಿಕ್ಕದಾಗಿ. ಯಾವ ಗಿಡ ಹಾಕಿದ್ರೂ ಕೂಡ ಹಸು ತಿಂತಾಯಿತ್ತು ರೋಡ್ ಸೈಡಲ್ಲಿ. ಯಾವ್ದು ಹಾಕಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹೀಗೆ ಒಂದಿನ ಈ ಥರ ಕ್ರೋಟಾನ್ ಗಿಡನ ಹಾಕಿದ್ರೆ, ಕ್ರೋಟಾನ್ದು ಗಿಡ ಇರುತ್ತಲ್ವ ಅದನ್ನು ಹಸುಗಳು ತಿನ್ನಲ್ಲ ಅಂತ ಯಾರೋ ಹೇಳಿದ್ರು ಅಂತ ಹೇಳಿ ತಗೊಂಡು ಬಂದು ಹಾಕಿದ್ದೆ. ಬಟ್ ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಟ್ಟಿತ್ತು. ಇದುವರೆಗೂ ಹಸುಗಳು ಕೂಡ ತಿಂದಿಲ್ಲ. ಬಟ್ ಅದ್ರ ಪಕ್ಕ ಬೇರೆ ಯಾವುದಾದ್ರೂ ಗಿಡ ಇರುತ್ತೆ ಅಲ್ವಾ, ಆ ಒಂದು ಗಿಡನ ಮಾತ್ರ ತಿನ್ನಕ್ಕೆ ಟ್ರೈ ಮಾಡಿರುತ್ತೆ. ಲೀಫೆಲ್ಲ ಕಿತ್ತೋಗಿರುತ್ತಲ್ವ, ಆವಾಗ ನನಗೆ ಗೊತ್ತಾಗ್ಬಿಡುತ್ತೆ. ಹೀಗೆ ಲಿಪಿ ಬರೋ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲಸನ ಮುಗಿಸ್ಕೊಂಡು ಕೂತ್ಕೊಂಡು ಬಿಟ್ಟಿರ್ತೀನಿ. ಬಿಕಾಸ್ ಅವಳು 5 o'clock ಬಂದ ತಕ್ಷಣ ನನಗೆ ಅವಳಿಗೇ ಟೈಮ್ ಕೊಡಬೇಕು ಅಂತ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಯಾವುದೇ ರೀತಿ ಕಾಲ್ಸ್ ಆಗಿರ್ಬೋದು, ವೀಡಿಯೋ ಶೂಟ್ ಮಾಡೋದಾಗಿರ್ಬೋದು, ವೀಡಿಯೋ ಎಡಿಟ್ ಮಾಡೋದನ್ನು ತುಂಬಾ ಅವಾಯ್ಡ್ ಮಾಡಿರ್ತೀನಿ. ನೆಸಸರಿ ಇದ್ದರೆ ಮಾತ್ರ ಶೂಟ್ ಮಾಡ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಡೇ ಕೂಡ ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ನಾನು ಹೋಗಿದ್ದೆ. ಮತ್ತು ಆಂಟಿ ಕೂಡ ಫೋನ್ ಮಾಡಿ ಕರೆದಿದ್ರು, ಮನೆಗೆ ಬಾ, ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ದೀವಿ, ಮದುವೆಗೆ ಸ್ಯಾರೀಸ್ ಎಲ್ಲ ನೋಡು, ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಚೆನ್ನಾಗಿದೆ ಅಂತೆಲ್ಲ ತೋರಿಸಿದ್ರು ಆಂಟಿ. ನನಗೂ ಕೂಡ ಒಂದು ತುಂಬಾ ಚೆನ್ನಾಗಿರುವಂತಹ ಸ್ಯಾರಿ ತೊಗೊಂಡು ಬಂದಿದ್ರು. ಅದನ್ನು ಕೂಡ ನಾನು ಎಲ್ಲ ಟ್ರೈ ಮಾಡಿ ಚೆನ್ನಾಗಿದೆ ಆಂಟಿ ಅಂತ ಹೇಳಿ ನಾನು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಸ್ಯಾರಿ ಎಲ್ಲ ಇಸ್ಕೊಂಡು ಆಂಟಿ ಮನೇಲಿ ಊಟನ ಮುಗಿಸ್ಕೊಂಡು ಬಂದ್ವಿ. ಮತ್ತು ಸ್ಕೂಲಲ್ಲೆಲ್ಲ ಮಕ್ಕಳಿಗೆ ಎಕ್ಸಿಬಿಷನ್ದು ಪಾಸ್ನ ಕೊಟ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಎಕ್ಸಿಬಿಷನಿಗೆ ಹೋಗಬೇಕು ಅಂತ ಹಠ ಮಾಡ್ತಾಯಿದ್ರು. ಸರಿ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಹಾಸನಿಗೆ ಕರ್ಕೊಂಡು ಹೊರಟ್ವಿ. ಬಟ್ ಮಕ್ಕಳು ಅಲ್ಲಿ ಹೋದ ತಕ್ಷಣ ಏನಾದರೂ ತಿನ್ನೋಕ್ಕೆ ಕೇಳ್ತಾರೆ, ಅಲ್ಲಿ ಹೇಗಿರುತ್ತೋ ಫುಡ್ಡು ಅಂತ ಹೇಳಿ ನನಗೆ ಸ್ವಲ್ಪ ಹೆದರಿಕೆ ಆಯಿತು. ಬೇಡ ಅಂತ ಹೇಳಿ ಇಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಏನಾದರೂ ಮಕ್ಕಳಿಗೆ ಚಾಟ್ಸ್ ಅಥವಾ ಸ್ವೀಟ್ಸ್ನ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ಮಹಾಲಕ್ಷ್ಮಿ ಸ್ವೀಟ್ಸಲ್ಲಿ ಮಕ್ಕಳಿಗೆಲ್ಲ ಏನು ಬೇಕೋ ಐಸ್ ಕ್ರೀಮ್ ತಿಂದರು. ಮತ್ತು ಮಸಾಲೆ ಪುರಿ, ದಹಿ ಪುರಿ, ದೆನ್ ಪಾವ್ ಬಜ್ಜಿ, ಈ ಥರದ್ದೆಲ್ಲದನ್ನು ತಿನ್ನಿಸ್ಕೊಂಡು ನಾವು ಎಕ್ಸಿಬಿಷನ್ನಿಗೆ ಹೊರಟ್ವಿ. ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಒಂದು ಹೌಸಿಂಗ್ ಬೋರ್ಡ್ ಹತ್ರ ಆಗಿರುವಂತಹ ಎಕ್ಸಿಬಿಷನ್ನು. ಪಾಸ್ ಕೊಟ್ಟಿರಲಿಲ್ಲ ಅಂದರೆ ಮೇ ಬಿ ನಾನು ಕರ್ಕೊಂಡು ಹೋಗ್ತಿರ್ಲಿಲ್ಲ ಅನಿಸುತ್ತೆ. ಮಕ್ಕಳು ಹಠ ಮಾಡಿ ಪಾಸ್ ಇದೆಯಲ್ಲ ಅಂತ ಹೇಳಿ ಕರ್ಕೊಂಡು ಹೋದೆ. ಬಟ್ ನನಗಂತೂ ಇಷ್ಟು ದಿನ ಹೋಗಿರೋಂತಹ ಒಂದು ಹಾಸನ ಎಕ್ಸಿಬಿಷನಲ್ಲಿ ದಿ ವರ್ಸ್ಟ್ ಎಕ್ಸಿಬಿಷನ್ ಇದೇ ಇರ್ಬೋದೇನೋ ಅಂತ ಫೀಲ್ ಆಯಿತು. ಯಾಕೆ ಅಂತಂದರೆ ಯಾವುದೇ ರೀತಿ ಗೇಮ್ಸ್ ಕೂಡ ಅಷ್ಟೊಂದು ಹಾಕಿರಲಿಲ್ಲ, ಗೇಮ್ಸ್ ಕೂಡ ಚೆನ್ನಾಗಿರಲಿಲ್ಲ. ಆ್ಯಂಡ್ ಒಂದು ರೇಟ್ 50 ರೂಪೀಸ್ ಇರೋವಂತಹ ಗೇಮ್ಸಿಗೆಲ್ಲ 100 ರೂಪೀಸ್, 80 ರೂಪೀಸ್ ಆ ಥರ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಅಲ್ಲಿ ಎಕ್ಸಿಬಿಷನಲ್ಲಿ ಗೇಮ್ಸ್ ಎಲ್ಲ ಹಾಕಿದ್ರು. ಬಟ್ ಅವ್ರು ಏನಂದರೆ ಒಂದು ಒಳ್ಳೆ ಸ್ಟ್ರಾಟರ್ಜಿ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಸ್ಕೂಲ್ ಮಕ್ಕಳಿಗೆಲ್ಲ ಹೋಗಿ ಈ ಥರ ಪಾಸ್ನ ಕೊಟ್ಟರೆ ಮಕ್ಕಳು ಹೋಗಿ ಮನೇಲಿ ಹಠ ಮಾಡ್ತಾರೆ, ಕೇಳ್ತಾರೆ. ಅಟ್ಲೀಸ್ಟ್ ಫ್ರೀ ಪಾಸ್ ಇದೆ ಅಂತನಾದರೂ ಮಕ್ಕಳನ್ನ ಕರ್ಕೊಂಡು ಪೇರೆಂಟ್ಸ್ ಬರ್ತಾರೆ ಅಂತ ಹೇಳಿ ನಾವು ಅದೇ ಥರ ಮೂರ್ಖತನದ ಕೆಲಸನ ಮಾಡ್ಕೊಂಡು ಹೋದ್ವಿ. ಅಲ್ಲ, ಕೆಲವೊಂದು ಸತಿ ಎಕ್ಸಿಬಿಷನ್ ಚೆನ್ನಾಗಿದ್ರೂ ಇರ್ಬೋದು, ಬಟ್ ಈ ಸಲ ಚೆನ್ನಾಗಿರಲಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೆ. ಯಾರಿಗೂ ಸಜೆಸ್ಟ್ ಮಾಡೋದು ಬೇಡ ಅಂತ ಹೇಳಿ ಮೊನ್ನೆ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲೂ ಕೂಡ ನಾನು ಹೇಳಿದ್ದೀನಿ ಕ್ಲಿಯರಾಗಿ ಎಕ್ಸಿಬಿಷನ್ ತುಂಬ ವರ್ಸ್ಟಾಗಿತ್ತು ಅಂತ ಹೇಳಿ. ನಿಮಗೂ ಕೂಡ ಈ ಒಂದು ಎಕ್ಸಿಬಿಷನ್ನಿಗೆ ವಿಸಿಟ್ ಮಾಡಿ ಇದೇ ಥರ ಫೀಲ್ ಆಗಿದ್ದರೆ ನೀವು ಒಂದು ಕಮೆಂಟ್ನ ಹಾಕಿ ನೀವೇ ನೋಡ್ಬೋದು ಒಂದೊಂದು ವ್ಯೂ ಹೇಗಿದೆ ಅಂತ ಹೇಳಿ.
ಚೆನ್ನಾಗಿದೆಯಾ ಚೆನ್ನಾಗಿಲ್ವೋ ಅಂತ ವಿಸಿಟ್ ಮಾಡಿರೋರಿಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ಹೋದಾಗಲೂ ಕೂಡ ನನ್ನ ವೀವರ್ಸು ತುಂಬ ಜನ ನನ್ನ ರೆಕಗ್ನೈಸ್ ಮಾಡಿ ಮಾತಾಡಿಸಿದ್ರು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಬಟ್ ಕೆಲವರೆಲ್ಲ ನೀವು ಮಾತಾಡ್ಸಿದ್ರೆ ಮಾತಾಡ್ತಿರೋ ಇಲ್ವೋ ಅಂತ ಹೇಳಿ ಹೆಸಿಟೇಟ್ ಮಾಡ್ಕೊಂಡಿದ್ರು. ನಾನು ಅದಕ್ಕೆ ಹೇಳಿದೆ ಅವರಿಗೆ, ಖಂಡಿತವಾಗ್ಲೂ ನಾನು ಮಾತಾಡ್ತೀನಿ, ನಾನು ಯಾಕೆ ಹೆಸಿಟೇಟ್ ಮಾಡ್ಕೊಳ್ಳಿ, ನೀವು ಮಾತಾಡ್ಸೋದ್ರಿಂದ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ, ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ ಅಂತ ಹೇಳಿದೆ. ಕೆಲವ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ನ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಬಟ್ ಕೆಲವರೆಲ್ಲ ಅರ್ಜೆಂಟಲ್ಲಿ ಸಿಕ್ಕಿರೋರು ಆವಾಗ ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಸಪೋಸ್ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಾವು ಮಾತಾಡ್ಸಿರೋಂತಹ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಲ್ಲ ಅಂತ ಹೇಳಿ. ಅವರೆಲ್ಲ ಲೈಕ್ ಒಂದೊಂದು ಸೆಕೆಂಡ್ ಮಾತ್ರ ಮಾತಾಡಿಸಿ ಹೋಗ್ತಿದ್ದಾಗ ಕೆಲವೊಂದು ವೀಡಿಯೋಸ್ನ ನಾವಲ್ಲಿ ಶೂಟ್ ಮಾಡ್ಕೊಳಕ್ಕಾಗಿರಲಿಲ್ಲ ಅಷ್ಟೇ. ಇಷ್ಟು ನನ್ನ ಒಂದು ಎಕ್ಸಿಬಿಷನ್ ದಿನದ್ದು ಮತ್ತು ಕೆಲವೊಂದು ದಿನದ್ದು ನಂದು ದಿನಚರಿನ ನಾನಿಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರ, ನಂಗೆ ಅದೊಂದು ಖುಷಿ ಆಗುತ್ತೆ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡಿ ಅಂತ ಹೇಳಿ. ಹಾಗಾಗಿ ನಾನಿವಾಗ ಲೆಂತಿ ವೀಡಿಯೋನ ಶೂಟ್ ಮಾಡಿಕೊಂಡು ಶಾರ್ಟ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಬಟ್ ಇನ್ಮೇಲೆ ಎರಡಕ್ಕೂ ಟೈಮ್ನ ಅಡ್ಜಸ್ಟ್ ಮಾಡಿಕೊಂಡು ನಾನು ವೀಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ನನ್ನ ಒಂದು ವ್ಲಾಗ್ ಮುಗಿದಿದೆ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.